ಕರಾವಳಿ ಭಾಗದ ಜೀವಾಳ ಸಂಪ್ರದಾಯ ಅಂದ್ರೆ ಅದು ಕಂಬಳ. ಇದೀಗ ಆ ಕಂಬಳಕ್ಕೆ ಹೊಸ ಆವಿಷ್ಕಾರವನ್ನ ಅಂದ್ರೆ ಹೊಸ ತಂತ್ರಜ್ಞಾನವನ್ನ ಅಳವಡಿಸೋಕೆ ಪ್ರಯತ್ನಗಳಾಗ್ತಾ ಇದೆಯಂತೆ. ಏನದು ತಂತ್ರಜ್ಞಾನ, ಹೇಗಿರುತ್ತೆ, ಏನ್ ಬದಲಾವಣೆಗಳಾಗುತ್ತೆ ಹಾಗಾದ್ರೆ ಕಂಬಳದಲ್ಲಿ ನೋಡ್ತಾ ಹೋಗೋಣ. ಕರಾವಳಿಯ ಕಂಬಳದಲ್ಲಿ ಹೊಸ ಆವಿಷ್ಕಾರ, ಅತ್ಯಾಧುನಿಕ ತಂತ್ರಜ್ಞಾನ ಮೊರೆ ಹೋದ ಕಂಬಳ ಸಮಿತಿ. ಕರಾವಳಿಯ ಜನಪದ ಕ್ರೀಡೆ ಕಂಬಳ ಜನಪ್ರಿಯತೆಯನ್ನ ಗಳಿಸ್ತಾ ಇದೆ. ಕಂಬಳದಲ್ಲಿ ಭಾಗವಹಿಸುವ ಕೋಣಗಳ ಸಂಖ್ಯೆಯೂ ಹೆಚ್ಚಾಗಿದೆ. ಆದರೆ ನಿಗದಿತ ಸಮಯದಲ್ಲಿ ಕಂಬಳ ಕ್ರೀಡೆಯನ್ನ ಮುಕ್ತಾಯಗೊಳಿಸೋಕೆ ಕಷ್ಟ ಆಗ್ತಿದೆ. ಯಾಕಂದ್ರೆ ಕ್ರೀಡೆಯ ಪ್ರಾರಂಭದಲ್ಲಿ ಕೋಣಗಳನ್ನ ಸರಿಯಾದ ಜಾಗದಲ್ಲಿ ನಿಲ್ಲಿಸೋದು ಹಾಗೂ ಕೋಣಗಳ ಓಟದ ಮುಕ್ತಾಯ ಹಂತದಲ್ಲಿ ಫಲಿತಾಂಶ ನೀಡೋಕೆ ಬಹಳ ಸಮಯ ತಗಲ್ತಾ ಇದೆ. ಇದನ್ನ ಮನಗಂಡು ನೂತನ ತಂತ್ರಜ್ಞಾನ ಮೊರೆ ಹೋಗಿದೆ ಜಿಲ್ಲಾ ಕಂಬಳ ಸಮಿತಿ. ಇದೇ ಮೊದಲ ಬಾರಿಗೆ ಹೊಸ ತಂತ್ರಜ್ಞಾನವುಳ್ಳ ಸ್ವಯಂಚಾಲಿತ ಸಮಯ ಗೇಟ್ ವ್ಯವಸ್ಥೆಯನ್ನ ಹಾಗೂ ಫೋಟೋ ಫಿನಿಶ್ ಫಲಿತಾಂಶ ಅಳವಡಿಸಲಾಗಿದೆ. ಐಗಳ ಬಾಬಾ ಕಾಂತಬಾರೆ ಬೂದಬಾರೆ ಕಂಬಳದಲ್ಲಿ ಹೊಸ ತಂತ್ರಜ್ಞಾನ ಅಳವಡಿಸಿ ದಕ್ಷಿಣ ಕನ್ನಡ ಜಿಲ್ಲಾ ಕಂಬಳ ಸಮಿತಿ ಯಶಸ್ವಿಯಾಗಿದೆ. ಇತಿಹಾಸದಲ್ಲೇ ಪ್ರಪ್ರಥಮ ಬಾರಿಗೆ ಈ ಕಂಬಳ ವ್ಯವಸ್ಥಿತವಾಗಿ ನಡಿಬೇಕು, ಸಮಯ ಪಾಲನೆಯೊಂದಿಗೆ ಈ ಕಂಬಳ ಎಲ್ಲರಿಗೂ ಒಳ್ಳೆಯದಾಗಬೇಕು ಎಂಬ ದೃಷ್ಟಿಯಿಂದ ಹೊಸ ತಂತ್ರಜ್ಞಾನದೊಂದಿಗೆ ಸ್ವಯಂ ಚಾಲಿತ ಗೇಟಿನ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ. ಗಂತಿನಲ್ಲಿ ಕೋಣಗಳನ್ನು ಬಿಡುವಾಗ ಸಮಯವನ್ನು ನಿಗದಿಪಡಿಸಿ ಆ ಗೇಟ್ ಓಪನ್ ಆಗ್ತದೆ. ಅದು ಕಾರಣ ಇಷ್ಟೇ, ಕಂಬಳ 30 ಗಂಟೆ ಅಂತ ಇತ್ತು, ಈಗ 60 ಗಂಟೆ ದಾಟಿದೆ. ಅದನ್ನು ಹದ್ದು ಬಸ್ಸಿನಲ್ಲಿ ಇಡಬೇಕು ಎಂಬ ಉದ್ದೇಶದಿಂದ ಈ ತಂತ್ರಜ್ಞಾನವನ್ನು ಬಳಸ್ತಾ ಇದ್ದೇವೆ. ಈ ಹಿಂದಿನ ಎಲ್ಲಾ ಕಂಬಳದಲ್ಲೂ ಒಂದು ಜೊತೆ ಕೋಣವನ್ನ ಬಿಡಲು ಅರ್ಧ ಗಂಟೆಗೂ ಹೆಚ್ಚು ಸಮಯ ತೆಗೆದುಕೊಳ್ತಾ ಇದ್ರು. ಹೀಗಾಗಿ 2 ದಿನಗಳ ಕಾಲ ಹಗಲು ರಾತ್ರಿ ಕಂಬಳ ನಡೀತಾ ಇತ್ತು. ಇದಕ್ಕೆ ಕಡಿವಾಣ ಹಾಕೋದಕ್ಕೆ ಈ ಹೊಸ ತಂತ್ರಜ್ಞಾನವನ್ನ ಕಂಬಳ ಸಮಿತಿ ಪ್ರಯೋಗಿಸಿದೆ. ಕುದುರೆ ರೇಸ್ನಲ್ಲಿರುವಂತೆ ಆಟೋಮ್ಯಾಟಿಕ್ ಗೇಟ್ಗಳನ್ನ ಕಂಬಳ ಗದ್ದೆಗೆ ತರಲಾಗಿದೆ. ಈ ಹೊಸ ತಂತ್ರಜ್ಞಾನದ ಕಂಬಳದಲ್ಲಿ ಆಯಾ ವಿಭಾಗಕ್ಕೆ ಕಂಬಳ ಸಮಿತಿ ಸಮಯವನ್ನ ನಿಗದಿಪಡಿಸಿದೆ. ಕೋಣಗಳ ಮುಖ ಸ್ಕ್ಯಾನ್ ಮೇಲೆ ನಿಖರ ಫಲಿತಾಂಶವನ್ನ ನೀಡಲಿದೆ. ಈಗ ಟ್ರಾಫಿಕ್ ಸಿಗ್ನಲ್ ಅಲ್ಲಿ ಹೇಗೆ ರೆಡ್ ಯೆಲ್ಲೋ ಗ್ರೀನ್ ಲೈಟ್ ಹೇಗೆ ಸೆಟಪ್ ಆಗ್ತದೆ, ಅದೇ ಥರ ಇಲ್ಲಿ 100 ಇಂದ ಕೌಂಟ್ ಡೌನ್ ಆಗುವಾಗ ರೆಡ್ ಲೈಟ್ ಬಂದಿರ್ತದೆ, 10ಗೆ ಕೌಂಟ್ ಡೌನ್ ಆಗುವಾಗ ಯೆಲ್ಲೋ ಲೈಟ್ ಬರ್ತದೆ, ಅಗೇನ್ 1 ಇಂದ 0 ಬರುವಾಗ ಗ್ರೀನ್ ಲೈಟ್ ಬರ್ತದೆ. ಎಟ್ ಎ ಟೈಮ್ 2 ಗೇಟ್ಗಳು ಓಪನ್ ಆಗ್ತವೆ. ಅಷ್ಟರಲ್ಲಿ ಕೋಣೆಗಳನ್ನು ಸೆಟ್ ಮಾಡಿ ಅವರು ರೆಡಿ ಇರಬೇಕು. 0 ಬಂದ ಕೂಡಲೇ ಬಿಡಬೇಕು. ಹಾಗೆ ಸಪೋಸ್ ಇನ್ ಬಿಟ್ವೀನಲ್ಲಿ ಅದು ವೈಲ್ಡ್ ಅನಿಮಲ್, ಅದರಿಂದ ಎಲ್ಲಾದರೂ ಪುಷ್ ಮಾಡಿ ಓಡಲಿಕ್ಕೆ ಟ್ರೈ ಮಾಡಿದರೆ ಗೇಟಲ್ಲಿ ಸೆನ್ಸರ್ ಇದೆ, ಅದು ಟಚ್ ಮಾಡಿದ ಕೂಡಲೇ 2 ಗೇಟ್ ಓಪನ್ ಆಗಿಬಿಡ್ತದೆ. ಬಟ್ ಅಲ್ಲಿ ಕೌಂಟ್ ಡೌನ್ ಪೌಸ್ ಆಗಿರ್ತದೆ. ಇಟ್ ಇಸ್ ನಾಟ್ ರೈಟ್ ವೇ. ಯಾರು ಅನೌನ್ಸರ್ಸ್ ಇರ್ತಾರೆ ಅದನ್ನು ನೋಡ್ತಾರೆ, ಅದಕ್ಕೆ ಸರಿಯಾಗಿ. ಸಪೋಸ್ ಆ ಥರ ಆದರೆ ಅವರು ಎಗೇನ್ ಹಿಂದೆ ಬರಬೇಕು, ರಿಪೀಟ್ ಕೌಂಟ್ ಡೌನಿಂದ ರಿಪೀಟ್ ರೇಸ್ ಮಾಡಬೇಕು. ಹಿಂದೆಲ್ಲ 24 ಗಂಟೆಯಲ್ಲಿ ಮುಗಿತಾ ಇದ್ದ ಕಂಬಳ ಇತ್ತೀಚಿನ ಕೆಲ ವರ್ಷದಲ್ಲಿ ಬಹಳಷ್ಟು ತಡವಾಗ್ತಾ ಇದೆ. ಇನ್ನು ಮುಂದಾದರೂ ಈ ಹೊಸ ತಂತ್ರಜ್ಞಾನದಿಂದ ನಿಗದಿತ ಸಮಯಕ್ಕೆ ಕಂಬಳ ಮುಕ್ತಾಯಗೊಳ್ಳುತ್ತೆ ಅನ್ನೋ ನಿರೀಕ್ಷೆಯಲ್ಲಿದ್ದಾರೆ ಕಂಬಳ ಪ್ರಿಯರು. ಸುಕ್ಪಾಲ್ ಪೊಳಲಿ, ಪಬ್ಲಿಕ್ ಟಿವಿ, ಮಂಗಳೂರು. ಗದಗ ಜಿಲ್ಲೆಯ ಖಾಸಗಿ ಆಸ್ಪತ್ರೆಯೊಂದರಲ್ಲಿ ವೈದ್ಯರ ನಿರ್ಲಕ್ಷ್ಯಕ್ಕೆ ಬಾಣಂತಿ ಮತ್ತು ಅವಳಿ ಮಕ್ಕಳು ಸಾವನ್ನಪ್ಪಿದವೆ ಅನ್ನುವಂತಹ ಆರೋಪ ಕೇಳಿಬಂದಿದೆ. ಗಜೇಂದ್ರಗಡದ ಕುರುಡಗಿ ಮಠ ಖಾಸಗಿ ಆಸ್ಪತ್ರೆಯಲ್ಲಿ 2 ದಿನಗಳ ಹಿಂದೆ ಅವಳಿ ಮಕ್ಕಳು ಸಾವನ್ನಪ್ಪಿದ್ವು. ಬಳಿಕ ಬಾಣಂತಿ ವೀರಾಪುರ ಗ್ರಾಮದ ನಂದಿನಿ ಕೂಡ ಮೃತಪಟ್ಟಿದ್ದಾಳೆ. ವೈದ್ಯರ ನಿರ್ಲಕ್ಷ್ಯವೇ ಇದಕ್ಕೆ ಕಾರಣ ಅಂತ ಆಸ್ಪತ್ರೆ ಬಳಿ ಕುಟುಂಬಸ್ಥರು ಜಮಾಯಿಸಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಒಳಗೆ 2-3 ಆಗ್ಯಾವ ಸರ್. ಅದು ತಮ್ಮ ಗಮನಕ್ಕೆ ಯಾವ ಮೂಲೆಗೆ ಎಲ್ಲಿಯೂ ಕಾಣಬಾರ್ದು. ಈ ಹಾಸ್ಪಿಟಲ್ ಕ್ಲೋಸ್ ಆಗ್ಬೇಕನ್ನ ನಮ್ಮ ಉದ್ದೇಶ ಸರ್. ಸರ್ ಇದನ್ನು ಬಂದ್ ಮಾಡಿಬಿಟ್ರೆ ಮುಂದೆ ಏನ್ ಮಾಡ್ತಾರೆ ನೋಡಿ. ಒಟ್ಟ ನಮ್ಗೆ ಈ ಪೂಜೆ ಮಾಡಬೇಕು. ಒಳಗೆ 2-3 ಆಗ್ಯಾವ ಸರ್. ಅದು ತಮ್ಮ ಗಮನಕ್ಕೆ ಯಾವ ಮೂಲೆಗೆ ಎಲ್ಲಿಯೂ ಕಾಣಬಾರ್ದು. ಈ ಹಾಸ್ಪಿಟಲ್ ಕ್ಲೋಸ್ ಆಗ್ಬೇಕನ್ನ ನಮ್ಮ ಉದ್ದೇಶ ಸರ್. ಸರ್ ಇದನ್ನು ಬಂದ್ ಮಾಡಿಬಿಟ್ರೆ ಮುಂದೆ ಏನ್ ಮಾಡ್ತಾರೆ ನೋಡಿ. ಒಟ್ಟ ನಮ್ಗೆ ಪೂಜೆ ಮಾಡಬೇಕು.